ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ರಿಚ್ ವಿಡಿಯೋಗೆ ಸ್ವಾಗತ. ಮೊದಲಿಗೆ ಇವತ್ತು ನಾನು ಮಂಡಕ್ಕಿ ಮಿರ್ಚಿ ಮಾಡ್ತಾಯಿದ್ದೀನಿ. ಖಾರ ಕಮ್ಮಿ ಇರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ತಗೊಂಡು ಅದರಲ್ಲಿರ್ತಕ್ಕಂಥ ಬೀಜ ಎಲ್ಲ ತೆಗೆದಿದ್ದೀನಿ. ನೋಡ್ತಾ ಇರ್ಬೋದು, ಖಾರ ಕಮ್ಮಿ ಆಗಲಿ ಅಂತ ಒಳಗಡೆ ಇರ್ತಕ್ಕಂಥ ಬೀಜ ಎಲ್ಲ ತೆಗೆದಿದ್ದೀನಿ. ಮತ್ತು ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೆ, ಅದರಲ್ಲಿ ಇರ್ತಕ್ಕಂಥ ರಸ ಎಲ್ಲನೂ ಕಿವುಚ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ ಪೌಡರ್ ಎರಡೂ ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಗ್ರೀನ್ ಚಿಲ್ಲಿ ಕಟ್ ಮಾಡಿರ್ತಕ್ಕಂಥ ಮಧ್ಯಭಾಗಕ್ಕೆ ನಾನು ಒಳಗಡೆ ತುಂಬ್ತಾ ಇಲ್ಲ, ಜಸ್ಟ್ ಈ ಥರ ಸಾವ್ರ್ತಾ ಇದ್ದೀನಿ. ಎಲ್ಲ ಮೆಣಸಿನ್ಕಾಯಿನೂ ಕೂಡ ಹಚ್ಚಿಟ್ಕೊಂಡೆ. ಮತ್ತು ಬಜ್ಜಿ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ಒಂದು ಬಟ್ಲು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಚಿಟಿಕೆ ಸೋಡಾ, ಅಡುಗೆ ಸೋಡಾ, ಮತ್ತು ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಮತ್ತು ಅಜ್ವಾನ ನೋಡಿ ಈ ಥರ ಕೈಯಲ್ಲಿ ಉಜ್ಜಿ ಹಾಕ್ಕೊತೀನಿ, ಯಾಕೆಂದರೆ ಅದ್ರ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂಥೇಳಿ. ಅಜ್ವಾನ ಹಾಕೋದ್ರಿಂದ ಅಜೀರ್ಣ ಆಗೋಲ್ಲ, ಮತ್ತು ಎದೆ ಉರಿ ಆ ಥರ ಎಲ್ಲ ಬರೋಲ್ಲ. ಅದ್ರ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಮತ್ತು ಬಿಸಿಯಾಗಿರ್ತಕ್ಕಂಥ ಆಯಿಲ್, ಎಣ್ಣೆ, ಅಡುಗೆ ಎಣ್ಣೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಎಣ್ಣೆ ಜೊತೆ ಹೊಂದ್ಕೊಬೇಕು. ಎಣ್ಣೆ ಬಿಸಿ ಹಾಕಿರೋದ್ರಿಂದ ಸ್ವಲ್ಪ ಕೈ ಬಿಸಿ ಇರುತ್ತೆ. ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ತಿಕ್ನೆಸ್ ಸ್ವಲ್ಪ ಗಟ್ಟಿ ಇರೋ ರೀತಿ ಹಿಟ್ಟನ್ನ, ಅಂದರೆ ಬಜ್ಜಿ ಹಿಟ್ಟನ್ನು ಕಲಿಸ್ಕೊತೀನಿ. ಕಡಲೆ ಹಿಟ್ಟಲ್ಲಿ ಸಾಮಾನ್ಯ ಗಂಟಾಗೋದು ಜಾಸ್ತಿ, ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ. ಎಲ್ಲ ಮೆಣಸಿನ್ಕಾಯಿನೂ ಕೂಡ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಗ್ರೀನ್ ಮೆಣಸಿನ್ಕಾಯಿ ಅಂದರೆ ಖಾರ ಕಮ್ಮಿ ಇರ್ತಕ್ಕಂಥ ಮೆಣಸಿನ್ಕಾಯಿ ಇದು. ಮತ್ತು ಎರಡೂ ಕಡೆನೂ ತಿರುಗಿಸಿ ಮುಚ್ಚಿ ಬೇಯಿಸ್ಕೊಳ್ಳಿ, ಯಾಕೆಂದರೆ ಒಳಗಡೆ ಹಸಿರು ಮೆಣಸಿನ್ಕಾಯಿ ಬೇಯಬೇಕು. 2 ಬೆಳ್ಳಲ್ಲಿ ಕಡಲೆ ಹಿಟ್ಟು, ಹಸಿರು ಮೆಣಸಿನ್ಕಾಯಿನ ಇಟ್ಕೊಂಡು ಹಚ್ಚಿ ಹಾಕೋದ್ರಿಂದ ಈ ಥರ ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿ ಕೂಡ ಒಳಗಡೆ ನೀಟಾಗಿ ಬೇಯುತ್ತೆ. ಎರಡೂ ಕಡೆ ಒಂದೇ ರೀತಿ ಬ್ರೌನ್ ಬರೋ ಥರ ತಿರುಗಿಸಿ ಮುಚ್ಚಿ ಬೇಯಿಸ್ಕೊಳ್ಳಿ. ಇದಾಗಿದೆ, ಇವಾಗ ತೆಗಿಯೋಣ. ಇದು ಒಳಗಡೆ ಜೀರಿಗೆ, ಮಸಾಲ, ಹುಣಸೆ ರಸ ಹಾಕಿರೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಮಂಡಕ್ಕಿ ಅಂದರೆ ಕಡಲೆಪುರಿನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಲೈಟಾಗಾದರೆ ಸಾಕು. ನೀವು ನೋಡ್ತಾ ಇರ್ಬೋದು, ಏನಕ್ಕೆ ಬಿಸಿ ಮಾಡ್ತಾಯಿದ್ದೀನಪ್ಪ ಅಂದರೆ ಇವಾಗ ಚಳಿಗಾಲ, ಆಷಾಢ ಅಂದರೆ ತಣ್ಣು ಪೂರಿ ಎಲ್ಲ ಮೆತ್ತಗಾಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಕುಕ್ಕಿಂಗ್ ಆಯಿಲ್ ಅಂದರೆ ಅಡುಗೆ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಕರಿಬೇವಿನ ಸೊಪ್ಪು ಮತ್ತು ಕಡಲೆ ಬೀಜ ಎಲ್ಲನೂ ಲೈಟಾಗಿ ಒಂದೊಂದೇ ಬಾಡಿಸ್ಕೊತ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಹುರ್ಗಡ್ಲೆ ಸ್ವಲ್ಪನೇ ಹಾಕಿದ್ದೀನಿ. ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಬೋದು. 2 ಫ್ರೈ ಆದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ನೀವು ನೋಡ್ತಾ ಇರ್ಬೋದು, ಎಲ್ಲನೂ ಕೂಡ ಫ್ರೈ ಆಗಿದೆ. ಒಂದು ಟೊಮೊಟೊನೂ ಕೂಡ ಫ್ರೈ ಮಾಡಿಕೊಂಡು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ 2 ಸರಿ ತಿರುಗಿಸ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಬಿಸಿ ಮಾಡಿರ್ತಕ್ಕಂಥ ಮಂಡಕ್ಕಿ, ಕಡಲೆಪುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚಳಿಗಾಲಕ್ಕೆ ಸೂಪರಾದ ರೆಸಿಪಿ ಮಂಡಕ್ಕಿ ಮಿರ್ಚಿ. ಬಂದಿದ್ದಕ್ಕೆ
ಸ್ವಲ್ಪ ಶುಗರು, 2 ಟೇಬಲ್ ಸ್ಪೂನು ಹುರ್ಗಡ್ಲೆ ಪುಡಿ. ಹುರ್ಗಡ್ಲೆನ ಪುಡಿ ಮಾಡಿ ಹಾಕಿದ್ದೀನಿ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಸಕ್ಕರೆನೇ ಹಾಕಿದ್ದೀವಿ, ಸಕ್ಕರೆ ಪುಡಿ ಕೂಡ ಹಾಕ್ಬೋದು. ಸಕ್ಕರೆನೂ ಕೂಡ ಬಿಸಿಗೆ ಕರಗುತ್ತೆ. ಮತ್ತು ಅರ್ಧ ಹೋಳು ನಿಂಬೆಹಣ್ಣು. ನೀವು ನಿಂಬೆ ಹುಳಿ ಇಷ್ಟ ಆಗುತ್ತೆ ಅಂದರೆ ಒಂದು ಫುಲ್ ನಿಂಬೆಹಣ್ಣು ಕೂಡ ಹಾಕೊಬೋದು. ನೀಟಾಗಿ ನಿಂಬೆಹಣ್ಣು ಎಲ್ಲ ಕಡೆನೂ ನಿಂಬೆ ರಸ ಆಗೋ ಥರ ಹಿಂಡ್ಕೊಳ್ಳೋಣ. ನಿಂಬೆ ರಸ ಹಿಂಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಳಿ ಎಲ್ಲ ಕಡೆನೂ ಹಾಕಬೇಕು. ನಿಂಬೆ ರಸನ ಒಗ್ಗರಣೆ ಮಾಡುವಾಗಲೇ ಹಾಕ್ಕೊಬೋದು. ಒಲೆ ಬಿಸಿ ಇದ್ದಾಗ ಒಲೆ ಉರಿಬೇಕಿದ್ರೆ ಹಾಕಿದ್ರೆ ಒಗ್ಗೊಗ್ರು ಬರುತ್ತೆ, ಅಂದರೆ ಕಹಿ ಥರ ಆಗಿಬಿಡುತ್ತೆ ನಿಂಬೆ ರಸ. ಅದಕ್ಕೆ ಲಾಸ್ಟ್ ಆ್ಯಂಡ್ ಫೈನಲಾಗಿ ನಿಂಬೆ ಹುಳಿ ಹಿಂಡ್ಕೊಂಡಿದ್ದೀನಿ. ರುಚಿಕರವಾದ ಮಂಡಕ್ಕಿ ಮಿರ್ಚಿ ಸ್ನ್ಯಾಕ್ಸ್ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.